ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ ಸಾಲ್ಯಾನ್ ಚಾರ್ಮಾಡಿ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂದ್ಕೊಳ್ತೇನೆ. ಇವತ್ತು ಶನಿವಾರ, ನನಗೆ ಕಾಲೇಜಿಗೆ ರಜೆ ಇತ್ತು. ಯಾಕೆ ಕೇಳಿದರೆ ಮಕ್ಕಳಿಗೆ ಸೋಮವಾರದಿಂದ ಅಂದರೆ 8ನೇ ತಾರೀಕಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನನಗೆ ರಜೆ ಇತ್ತು. ಬಟ್ ನಾನು ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿ ಹೊರಟದ್ದು ಎಲ್ಲಿಗೆ ಅಂತ ಕೇಳಿದರೆ ಬೀಸ್ ರೋಡ್ ಹತ್ರ. ಯಾಕೆ ಅಂತ ಹೇಳಿ ಮುಂದಕ್ಕೆ ಹೇಳ್ತೇನೆ. ಸೊ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಅಜ್ಜಿ ಪ್ಯಾಂಟೆಲ್ಲ ನನಗೆ ಕೊಡ್ತಾಯಿದ್ರು. ನಾನು ಕವರಲ್ಲಿ ಇಟ್ಟಿದ್ದೆ ಕೆಲವು ಪ್ಯಾಂಟನ್ನು ಯಾವುದು ಕೊಡ್ತಾಯಿದ್ರು. ಸೊ ಬೇಗ ನಾವು ಮ್ಯಾಗಿ ಪ್ರಿಯರು, ಹಾಗಾಗಿ ಮ್ಯಾಗಿ ಎಲ್ಲ ತಿಂದು ಫ್ರೆಶ್ ಆಗಿ ನಾನು ಹೊರಟಿರುವಂಥದ್ದು ಬೀಸ್ ರೋಡಿಗೆ. ಯಾಕೆ ಕೇಳಿದರೆ, ನಮ್ಮ ಯಕ್ಷಪಯಣದ ಕತೆ ಸಂದರ್ಶನದ ಭಾಗ ಏನು ಬರ್ತಾ ಇದೆ, ಅದರ ಅತಿಥಿಗಳನ್ನು ಸಂದರ್ಶನ ಮಾಡೋದಕ್ಕೆ ಹೊರಟಿರುವಂಥದ್ದು. ಹೊರಡುವಾಗ ಅಕ್ಕ ಕಾಲ್ ಮಾಡಿದ್ದು, ಅಮ್ಮ ಮತ್ತು ಅಜ್ಜಿ ವಿಡಿಯೋ ಕಾಲಲ್ಲಿ ಶಾರ್ವರಿ ಜೊತೆ ಮಾತಾಡ್ತಾಯಿದ್ರು. ನಾನು ಮನೆಯಿಂದ ಹೊರಟೆ. ಬೈಕ್ ನಾನು ಚಿಕ್ಕಮ್ಮನವ್ರ ಮನೆಯಲ್ಲಿ ಇಟ್ಟಿದ್ದೆ. ಅಂದರೆ ನಮ್ಮ ಮನೆಗೆ ಅದು ಮಡ್ ರೋಡ್ ಆಗಿರೋದ್ರಿಂದ ಮಳೆಗೆ ಹಾಳಾಗಿದೆ ಅಂತ ಹೇಳಿ, ಸೊ ಅಲ್ಲಿ ಚಿಕ್ಕಮ್ಮನವರ ಮನೆಗೆ ಹೊರಟೆ. ಈ ಬಾರಿ ನಮ್ಮ ಸಂದರ್ಶನದ ಅತಿಥಿಗಳು ಯಾರು ಅಂತ ಕೇಳಿದರೆ, ಯಕ್ಷಧ್ವಮನಿ ಎನ್ನುವಂತಹ ಬಿರುದನ್ನು ಹೊಂದಿರುವಂತಹ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಮಾಡಿದಂತಹ ಶ್ರೀಯುತ ಅಮ್ಮುಂಜೆ ಮೋಹನನ್ನವರ ಸಂದರ್ಶನ ಮಾಡಲಿಕ್ಕೆ ಹೊರಟಿರುವಂಥದ್ದು. ನಮ್ಮ ಆತ್ಮೀಯರು ಹೌದು, ತೆಂಕುತಿಟ್ಟು ಯಕ್ಷಗಾನದ ಪ್ರಚಂಡ ಪುಂಡು ವೇಷಧಾರಿಗಳು ಕೂಡ ಹೌದು. ಇವರ ಸಂದರ್ಶನ ಮಾಡಬೇಕು ಅಂತ ಹೇಳಿ ಅನೇಕ ಬಾರಿ ಕಾಲ್ ಮಾಡಿದ್ದೇನೆ. ಬಟ್ ಟೈಮ್ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ, ನನಗೆ ಡ್ಯೂಟಿ, ಅವರು ಕೂಡ ಬ್ಯುಸಿ ಇರ್ತಾಯಿದ್ರು. ಸೊ ಈ ಕಾರಣದಿಂದಾಗಿ ಬಟ್ ಇವತ್ತು ಶನಿವಾರ ಹೇಗೂ ರಜೆ ಇತ್ತಲ್ಲ, ಕೆಲವು ಟೈಮಲ್ಲಿ ನಾನು ಸಂಡೇ ಹೋಗ್ತೇನೆ. ಬಟ್ ಈ ಬಾರಿ ಏನು ಮಾಡಿದೆ ಕೇಳಿದರೆ, ಸಂಡೇ ನಾಳೆ ನನಗೆ ಬೇರೆ ಶೂಟ್ ಎಲ್ಲ ಇರ್ತದೆ ಅಂತ ಹೇಳಿ, ಮತ್ತು ಸೋಮವಾರದಿಂದ ಹೇಗೂ ಎಕ್ಸಾಮ್ ಇದೆಯಲ್ಲ, ಹಾಗಾಗಿ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿ ನಾನು ಹೊರಟಿರುವಂಥದ್ದು ಶನಿವಾರ. ಸೊ ನಾಳೆ ಸ್ವಲ್ಪ ರೆಸ್ಟ್ ಆಗುತ್ತೆ ಅಂತ ಹೇಳಿ, ಹಾಗಾಗಿ ಅವರಿಗೆ ಮಧ್ಯಾಹ್ನ ನಂತರ ಶನಿವಾರ ಆದಿತ್ಯವಾರೆಲ್ಲ ಅವರು 2-3 ಕಡೆ ಕ್ಲಾಸನ್ನೆಲ್ಲ ಕೊಡ್ತಾರೆ ಮೋಹನನ್ನ. ಹಾಗಾಗಿ ಅವರಿಗೂ ಕೂಡ ತೊಂದರೆ ಆಗಬಾರ್ದು. ಸೊ ನಮ್ಮ ಟೈಮ್ ಕೂಡ ಅಡ್ಜಸ್ಟ್ ಆಗಬೇಕನ್ನುವಂತಹ ಉದ್ದೇಶದಿಂದ ಹೊರಟಿರುವಂಥದ್ದು. ಶನಿವಾರವೇ ಹೋಗಬೇಕು ಅಂತ ಹೇಳಿ ಹೊರಟಿರುವಂಥದ್ದು. ಬೆಳಿಗ್ಗೇನು ಮಳೆ ಏನಷ್ಟೇ ಇರಲಿಲ್ಲ. ನಾನು ಅಷ್ಟು 9 ಗಂಟೆಗೇನೋ ಹೊರಟಿದ್ದೇನೆ. ಮಳೆ ಇರಲಿಲ್ಲ. ಅಂದರೆ 11 ಗಂಟೆ ಒಳಗಡೆ ಬರ್ತೇನೆ ಅಂತ ಹೇಳಿದ್ದೆ. ಹೇಗೂ ನಮ್ಮ ಚಾರ್ಮಾಡಿಯಿಂದ ಬೀಸ್ ರೋಡು ಕಳೆದು ಅದು ಅಮ್ಮುಂಜಿ ಪೋಳಲಿ ರೂಟ್ ಹತ್ರ ಹೋಗಬೇಕು. ಅರೌಂಡ್ ಒಂದು 40 to 50 ಕಿಲೋಮೀಟರ್ಸ್ ಹತ್ರವೇ ಆಗುತ್ತೆ. ಸೊ ಹಾಗಾಗಿ ಮೋಹನಣ್ಣನ ಹತ್ರ ಹೇಳಿದ್ದೆ, ನಾನು 11 ಗಂಟೆ ಒಳಗಡೆ ಬರ್ತೇನೆ ಅಂತ ಹೇಳಿ. ಹೇಗೂ ಪಾಡ್ಕಾಸ್ಟಿಂಗ್ ಅಂತ ಕೇಳಿದರೆ 1 ಗಂಟೆ ಎಪಿಸೋಡ್ ಆದರೆ ನನಗೊಂದು 2 ಗಂಟೆ ಬೇಕಾಗುತ್ತೆ ಸೆಟ್ ಮಾಡಲಿಕ್ಕೆ. ಮತ್ತು ಬೇರೆ ಟೈಮ್ ಆ ಕಡೆ ಆಗೋಗಿ 2 ಗಂಟೆ ಬೇಕಾಗುತ್ತೆ. ಸೊ 1 ಗಂಟೆ ಒಳಗಡೆ ಮುಗಿಸ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ನಾನು 11 ಗಂಟೆ ಒಳಗಡೆ ಬರ್ತೇನೆ ಅಂತ ಹೇಳಿದೆ. ನಾನು ಉಜಿರೆ ಬೆಳ್ತಂಗಡಿ ಮಾರ್ಗವಾಗಿ ಹೋಗಿರುವಂಥದ್ದು. ಸೊ ಬೆಳ್ತಂಗಡಿ ಗುರಾಣಿಕೆರೆ ಎಲ್ಲ ಆಗಿ ಹೋಗಿರುವಂಥದ್ದು. ಮಳೆ ಇಲ್ಲದೊಂದು ಬಹಳ ಖುಷಿ ಆಯಿತು. ಯಾಕೆ ಕೇಳಿದರೆ, ಮಳೆ ಇದ್ರೆ ನನ್ನದು ಶೂಟಿಂಗ್ ಕೆಲವು ಐಟಮ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ತಗೊಂಡೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಈಗ ಟ್ರೈಪಾಡ್ ಆಗಿರ್ಬೋದು ಅಥವಾ ಬೇರೆ ಲೈಟ್ಸ್ ಅದು ಇದೆಲ್ಲ ಇರುತ್ತೆ, ಮಳೆಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನೇನು ಮಾಡಿದೆ ಕೇಳಿದರೆ, ಬೇಗ ಮಳೆ ಇಲ್ಲದ್ದು ಬಹಳ ಖುಷಿ ಆಯಿತು. ರೈನ್ಕೋಟ್ ಎಲ್ಲ ಇತ್ತು, ಆದರೂ ಕೂಡ ಎಷ್ಟೇ ಆದರೂ ಮಳೆ ಬಂದರೆ ಕಿರಿಕಿರಿ ಅಂತ ಹೇಳಿ ಸೊ ಚೂರು ಬೇಗನೆ ಹೊರಟೆ. ಯಕ್ಷಗಾನ ಕಲಾವಿದರ ಸಂದರ್ಶನಗಳು ಬಹಳಷ್ಟು ನಾನು ಮಾಡಿದ್ದೇನೆ ಈ ಹಿಂದೆ ಕೂಡ, ಹಿರಿಯರದ್ದು. ಬಟ್ ಇನ್ನು 6 ಮಂತ್ ಹೇಗೋ ಗ್ಯಾಪ್ ಇರ್ತದಲ್ಲ, ಸೊ ನನಗೆ ಸ್ವಲ್ಪ ಆರಾಮ ಆಗುತ್ತೆ. ಅಂದರೆ ಡೈಲಿ ಎಪಿಸೋಡ್ಸ್ಗಳನ್ನು ನಾನು ಹಾಕ್ತಾ ಇದ್ದೇನೆ. ವ್ಲಾಗ್ ಆಗಿರ್ಬೋದು, ಪಾಡ್ಕಾಸ್ಟಿಂಗ್ ಅಂತ ಆಗಿರ್ಬೋದು. ನಮ್ಮನ್ನು ಟಾರ್ಗೆಟ್ ಏನಂತ ಕೇಳಿದರೆ 6 ತಿಂಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗಬೇಕು ಅಂತ ಹೇಳಿ. ಹಾಗಾಗಿ ನಾನು ದಯವಿಟ್ಟು ಯಾರಿಗಾದರೂ ವಿಡಿಯೋ ನೋಡೋರಿಗೆ ಕಾಲ್ ಮಾಡಿದರೆ ಪಾಡ್ಕಾಸ್ಟಿಗೆ ದಯವಿಟ್ಟು ಒಪ್ಪಿಕೊಳ್ಳಿ. ಕೆಲವರೆಲ್ಲ ಬೇಡ ಮಾಡೋದು ಅಂತೆಲ್ಲ ಹೇಳಿದವರು ಕೂಡ ಇದ್ದಾರೆ. ಓಕೆ, ಅದು ಅವರಿಷ್ಟ, ಆದರೂ ಸಾಧ್ಯವಾದಷ್ಟು ಒಪ್ಪಿಕೊಳ್ಳಿ. ಯಾಕಂತ ಹೇಳಿದ್ರೆ, ನಿಮ್ಮ ಸಂದರ್ಶನವನ್ನು ವೀಕ್ಷಣೆ ಮಾಡಲಿಕ್ಕೆ ಅನೇಕ ನಿಮ್ಮ ಅಭಿಮಾನಿಗಳು ಕಾಯ್ತಾ ಇರ್ತಾರೆ, ವೀಕ್ಷಕರು ಕಾಯ್ತಾ ಇರ್ತಾರೆ. ಮತ್ತು ನಾನು ಯಾರು ವೀಕ್ಷಕರು ನೀವು ನೋಡ್ತಾ ಇದ್ದೀರಿ, ನಿಮಗೆ ಯಾರ ಸಂದರ್ಶನಗಳು ಬೇಕು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸ್ ಮುಖಾಂತರ ಒಂದು ಬರೆದು ಹಾಕಿ. ನನಗೆ ನೆನಪಾದವರನ್ನು ನಾನು ಮಾಡ್ತೇನೆ. ಬಟ್ ನೀವೊಂದು ನಮಗೆ ಹೇಳಿದರೆ, ನೆನಪು ಮಾಡಿದರೆ, ಸೊ ಮತ್ತೆ ಕೂಡ ಅವರಿಗೆ ಕಾಲ್ ಮಾಡಲಿಕ್ಕೆಲ್ಲ ಆಗುತ್ತೆ. ಸೊ ವಿಡಿಯೋ ಯಾರು ನೋಡ್ತಾ ಇದ್ದೀರಿ ನೀವು ದಯವಿಟ್ಟು ಒಂದು ಕಮೆಂಟ್ ಬಾಕ್ಸ್ ಮುಖಾಂತರ
ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಯಾರ ಸಂದರ್ಶನ ಮಾಡಬಹುದು, ಹಿರಿಯರದ್ದು ಅಂತಲ್ಲ, ಯಾರದೆಲ್ಲ ಮಾಡಬೇಕು, ಅದಕ್ಕೆ ಸಂದರ್ಶನ ಮಾಡೋದಕ್ಕೆ ಅರ್ಹರಾದವರದ್ದು ದಯವಿಟ್ಟು ಹೇಳಿ. ನಾನು ಖಂಡಿತವಾಗಿಯೂ ನನಗೆ ಸಾಧ್ಯ ಆದಷ್ಟು ಕವರ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೇನೆ ಅನ್ನುವಂಥದ್ದನ್ನು ಹೇಳ್ತೇನೆ. ಸೊ ನೋಡಿ, BC ರೋಡ್ ಆಗಿ, ಇದು BC ರೋಡ್ ಹತ್ರ ಆಗಿ, BC ರೋಡಿಂದ ಪೊಳಾಳಿ ದ್ವಾರ, ಅಲ್ಲಿಂದ ಹೊರಗೆ ರೈಟ್ ತಗೊಳ್ಬೇಕಿತ್ತು. ಕೈಕಂಬ, BC ರೋಡ್ಗಿಂತ ಮುಂದೆ ಕೈಕಂಬ, ಇಲ್ಲಿಂದ ರೈಟ್ ತಗೊಂಡು ಹೋಗಬೇಕು. ಇಲ್ಲಿಂದ ಕೂಡ ಒಂದು 10 ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ. ಹಾಗಾಗಿ ಹೋಗಬೇಕು ಅಂತ ಹೇಳಿ ಬೇಗ ಡಿಸೈಡ್ ಮಾಡಿ ಹೋಗಿರುವಂಥದ್ದು. ಮತ್ತು ಏನು ಕೇಳಿದರೆ, ಇದು ವಿಡಿಯೋದಲ್ಲಿ ಈಗ ನಾನು ಅವರ ಮನೆಗೆ ಹೋಗುವಂಥದ್ದು ಮತ್ತು ಮನೆ ರೀಚ್ ಆಗುವಂಥದ್ದು ಅಲ್ಲಿದೆಲ್ಲ ಹಾಕಿದ್ದೇನೆ. ಇನ್ನು ಸಪ್ರೇಟ್ ಅವರ ಮನೆಯದ್ದೇ ಒಂದು ವಿಡಿಯೋ ಮಾಡಿದ್ದೇನೆ ಆಯಿತು. ಅದನ್ನು ದಯವಿಟ್ಟು ಎಲ್ಲರೂ ನೋಡಿ. ಅವರ ಮನೆ, ಮೋಹನಣ್ಣನವರ ಮನೆ 5 ವರ್ಷ ಆಯ್ತು ಅಂತ ಕಾಣ್ತದೆ ಇನಾಗ್ರೇಷನ್ ಆಗಿ. ಬಟ್ ಆ ಮನೆಯನ್ನೊಮ್ಮೆ ನೋಡಿ, ಮನೆಯ ಒಳಗಡೆ ಇರುವಂತಹ ಒಂದಷ್ಟು ಚಿತ್ರಣಗಳನ್ನೆಲ್ಲ ನೋಡಿ, ಪುಸ್ತಕಗಳಾಗಿರ್ಬೋದು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಇದರ ನಡುವೆ ಏನು ಅಂತ ಕೇಳಿದರೆ, ಮೋಹನಣ್ಣನವರ ನನಗೆ ಬಹಳ ಖುಷಿಯಾಯಿತು. ಯಾಕೆ ಕೇಳಿದರೆ, ಅವರ ಮನೆಯಲ್ಲಿ ಈಗ ನಾನು ಫಸ್ಟ್ ಟೈಮ್ ಹೋಗಿರುವಂಥದ್ದು. ಬಟ್ ಅನೇಕ ಕಲಾವಿದರು ಅವರ ಮನೆಗೆ ಹೋಗಿ ಮನೆಯಲ್ಲಿ ಊಟವನ್ನು ಮಾಡುವಂಥದ್ದು ಆಗಲಿ, ಅಥವಾ ಕಲಾವಿದರು ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡ್ತಾರೆ. ಆಲ್ಮೋಸ್ಟ್ ಕಲಾವಿದರು ಎಲ್ಲರನ್ನು ಅವರ ಮನೆಗೆ ಬರಮಾಡಿಕೊಂಡಿದ್ದಾರೆ. ಬಟ್ ನಾನು ಫಸ್ಟ್ ಟೈಮ್ ಹೋಗಿರುವಂಥದ್ದು. ನನಗೆ ಲೊಕೇಶನನ್ನು ಲೊಕೇಶನ್ ಶೇರ್ ಮಾಡಿದ್ರು ನನಗೆ. ಆ ಲೊಕೇಶನ್ ಇದರ ಮುಖಾಂತರವೇ ನಾನು ಹೋಗಿರುವಂಥದ್ದು ಮೋಹನಣ್ಣನವರ ಮನೆಗೆ ಅಂತ ಹೇಳಿ. ಖುಷಿ ಆಯಿತು ಫೋನ್ ಮಾಡಿ ಮೋಹನಣ್ಣನ ಹತ್ರ ಹೇಳೋಗ. ಅಂದರೆ ನಮಗೆ ನಾನು ಮುಂಚೆನೇ ಮಾಡಬೇಕಿತ್ತು, ಬಟ್ ಟೈಮ್ ಅಡ್ಜಸ್ಟ್ ಆಗಿರಲಿಲ್ಲ ನನಗೆ ಮತ್ತು ಅವರಿಗೆ ಟೈಮ್ ಸೂಟೇಬಲ್ ಆಗಿರಲಿಲ್ಲ. ಈ ಕಾರಣದಿಂದಾಗಿ ಎಷ್ಟು ಟೈಮ್ ಕಾಯಬೇಕಾಯಿತು. ಸೊ ಇನ್ನು ಕೂಡ ಅದೇ ನಾನು ಏನು ಹೇಳಿದೆ ಅಲ್ಲ, ಯಾವುದು ಸಂದರ್ಶನ ಮಾಡಬೇಕು ಕಮೆಂಟ್ ಬಾಕ್ಸ್ ಮುಖಾಂತರ ಹೇಳಿ ಅಂತ ಹೇಳಿ ದಯವಿಟ್ಟು ಮಾಡಿ. ಕಮೆಂಟ್ ಬಾಕ್ಸ್ ಮುಖಾಂತರ ನಮ್ಮದು ಕೇವಲ ಸಂದರ್ಶನ ಮಾತ್ರ ಅಲ್ಲ, ಬದಲಾಗಿ ನಾನು ರೈಡಿಂಗ್ ವ್ಲಾಗನ್ನು ಮಾಡ್ತೇನೆ, ಸಂದರ್ಶನವನ್ನು ಮಾಡ್ತೇನೆ, ಜೊತೆಗೆ ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಮಾಡಿದ್ದೇನೆ. ಯಕ್ಷಗಾನ ಮೇಕಪ್ ಇತ್ಯಾದಿ ಎಲ್ಲ ವಿಡಿಯೋವನ್ನು ಕವರ್ ಮಾಡ್ತೇನೆ. ಯಾಕೆ ಕೇಳಿದರೆ, ಆಲ್ಮೋಸ್ಟ್ ಎಲ್ಲರನ್ನು ಸೆಳೆಯುವಂತಹ ಕೇವಲ ಒಂದೇ ರೀತಿ ವಿಡಿಯೋಗಳು ಬೋರಿಂಗ್ ಆಗ್ತದೆ ಅನ್ನುವಂಥದ್ದು ಕೂಡ ಇರ್ತದೆ. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ನನಗೆ ಇಲ್ಲಿ ಬರುವಾಗ ಒಂದು ಆಂಟಿ ಬರ್ತಾಯಿದ್ರು, ಅವ್ರದ್ದು ದಾರಿ ಕೇಳಿದೆ, ಅಂದರೆ ಸ್ವಲ್ಪ ಮಿಸ್ ಆಯಿತು ನನಗೆ. ಅಂದರೆ ಮುಂದೆ ಹೋಗಿ ಮೋಹನಣ್ಣನಿಗೆ ನಾನು ನಿಲ್ಲಿಸಿ ಕಾಲ್ ಮಾಡಿದೆ. ನೋಡಿ, ಇದರಲ್ಲಿ ಈಗ ಇವರ ಮನೆಗೆ ಹೋಗಿ ಅಲ್ಲಿಂದ ಹೊರಡುವಂಥದ್ದು ಮತ್ತು ಮನೆಗೆ ರೀಚ್ ಆಗುವಂಥದ್ದು ಇದೆ. ಅವರ ಮನೆಯ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ, ಅದನ್ನು ನೋಡಿ. ತದನಂತರ ಅವರ 1 ಗಂಟೆಯ ಎಪಿಸೋಡ್ ಅನ್ನುವಂಥದ್ದು ಶೂಟ್ ಆಗಿದೆ. ಇಲ್ಲಿ ಬಂದು ಮೋಹನಣ್ಣನಿಗೆ ಕಾಲ್ ಮಾಡಿದೆ ಮತ್ತು ಅವರು ಬಂದರು, ಮುಂದೆ ದಾರಿಯನ್ನು ಹೇಳಿದರು. ಸೊ 1 ಗಂಟೆ ಎಪಿಸೋಡನ್ನು ಶೂಟ್ ಮಾಡಿದ್ದೇನೆ, 1.25 ಗಂಟೆ. ಅದನ್ನು ದಯವಿಟ್ಟು ನೋಡಿ. ಪಾರ್ಟ್ 1 ಪಾರ್ಟ್ 2 ಮಾಡ್ತೇನೆ. ಸಾಧ್ಯವಾದರೆ ಪಾರ್ಟ್ 3 ಬರ್ತದೆ, ಗೊತ್ತಿಲ್ಲ. ಅಂದರೆ ವೀಡಿಯೋದ ಅಪ್ಲೋಡ್ ಎಲ್ಲ ಒಮ್ಮೆಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನಾವೊಂದು ಸಿಸ್ಟಮ್ ಅಲ್ಲಿ ಅಂದರೆ ಎಡಿಟಿಂಗ್ ಎಲ್ಲ ಚೂರು ಪ್ರಾಬ್ಲಮ್ ಆಗುತ್ತೆ ಈ ಕಾರಣದಿಂದಾಗಿ. ಸೊ ಮತ್ತೆ ನನ್ನನ್ನು ನೋಡಿ, ಇಲ್ಲಿ ಬಂದು ನಾನು ನನಗೆ ಕಾಲ್ ಮಾಡಿ ಹೇಳಿದೆ ಬಂದಿದ್ದೇನೆ ಅಂತೇಳಿ. ಸೊ ಮುಂದೆ ಅಂತ ಹೇಳಿದರು. ಮುಂದೆ ಬರುವಾಗ ಮನೆ ಗೊತ್ತಾಯಿತು. ನೋಡಿ, ಇದೆ ಇವರ ಮನೆ. ಸೊ ಮೋಹನಣ್ಣ ಬಂದು ಮಧ್ಯಾಹ್ನ ಒಳ್ಳೆಯ ಊಟದ ವ್ಯವಸ್ಥೆಯನ್ನು ಒದಗಿಸಿದ್ದಾರೆ. ಚಿಕನ್ನು, ಫಿಶ್ಶು, ಮೊಟ್ಟೆ ಎಲ್ಲವೂ ಒದಗಿಸಿದ್ದಾರೆ. ತದನಂತರ ನನಗೊಂದು ಕಿರು ಕಾಣಿಕೆಯನ್ನು ನೀಡಿದ್ದಾರೆ, ಶಾಲೆಲ್ಲ ಹಾಕಿ. ಮತ್ತೆ ನಾನು ರಿಟರ್ನ್ ಮನೆಗೆ ಬಂದಿದ್ದೇನೆ. ಮನೆಗೆ ಬರುವಾಗ ಮಳೆ ಎಲ್ಲ ಇತ್ತು, ಒಂದು ಪಾರ್ಸಲ್ ಎಲ್ಲ ತಗೊಳ್ಳಿಕ್ಕಿತ್ತು, ಅದನ್ನು ತಗೊಂಡು ಮನೆಗೆ ಬಂದಿದ್ದೇನೆ. ಓಕೆ, ಯಾರೆಲ್ಲ ಆ ವಿಡಿಯೋವನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. 9 ಗಂಟೆಗೆ ಹೊರಟವನು ಮನೆಗೆ ರೀಚ್ ಆಗುವಾಗ ಸಂಜೆ ಆಗಿದೆ, ಒಂದು 2:30 ಗಂಟೆ 3-4 ಗಂಟೆನ ಆಗಿದೆ ಅಂತ ಕಾಣ್ತದೆ. ಸೊ ವಿಡಿಯೋ ಇಷ್ಟ ಆಗಿದರೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋವನ್ನು ನೋಡುವುದನ್ನು ಮರಿಬೇಡಿ. ನಮಸ್ಕಾರ.